ಗಣೇಶ ವಿಸರ್ಜನೆ ಹಿನ್ನೆಲೆ ಈದ್ ಮೆರವಣಿಗೆ ಮುಂದೂಡಿ ಸೌಹಾರ್ದತೆ ಮೆರೆದ ಮುಸ್ಲಿಂ ಮುಖಂಡರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಗಣೇಶ ವಿಸರ್ಜನೆ ಹಿನ್ನೆಲೆ ಈದ್ ಮೆರವಣಿಗೆ ಮುಂದೂಡಿ ಸೌಹಾರ್ದತೆ ಮೆರೆದ ಮುಸ್ಲಿಂ ಸಮಾಜ. ಮುಸ್ಲಿಂ ಮುಖಂಡರು ಮತ್ತೊಮ್ಮೆ ಸೌಹಾರ್ದತೆ ಸಾರಿದ್ದಾರೆ. ಸೆಪ್ಟೆಂಬರ್ 6ರಂದು ಅದ್ದೂರಿ ಗಣೇಶ ವಿಸರ್ಜನೆ ಮೆರವಣಿಗೆ ಹಿನ್ನೆಲೆ ಸೆಪ್ಟೆಂಬರ್ 6ರಂದು ನಡೆಯಬೇಕಿದ್ದ ಈದ್ ಮಿಲಾದ್ ಮೆರವಣಿಗೆಯನ್ನ ಮುಂದೂಡಲಾಗಿದೆ. ಸೆಪ್ಟೆಂಬರ್ 8ರಂದು ಈದ್ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ. ರಾಮದುರ್ಗದ ಹಜರತ್ ಚಮನ್ ಶಾವಲಿ ದರ್ಗಾದಲ್ಲಿ ಸಭೆ ನಡೆಸಿದ ಮುಸ್ಲಿಂ ಸಮಾಜದ ಧರ್ಮಗುರು ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ಒಮ್ಮತದಿಂದ ತೀರ್ಮಾನಿಸಿದ್ದಾರೆ. ರಾಮದುರ್ಗ ಪಟ್ಟಣದಲ್ಲಿ ಸೆಪ್ಟೆಂಬರ್ 6ರಂದು ಸರಳವಾಗಿ ಮನೆಯಲ್ಲಿ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿ ಸೆಪ್ಟೆಂಬರ್ 8ರಂದು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಹಬ್ಬ ಆಚರಣೆ ಮಾಡಲಾಗುವುದು ಎಂದು ರಾಮದುರ್ಗ ಅಂಜುಮನ್ ಇಸ್ಲಾಂ ಕಮಿಟಿಯ ನಿರ್ದೇಶಕ ಶಫಿ ಬೆಣ್ಣೆ ತಿಳಿಸಿದರು. ಕ್ಯಾಲೆಂಡರ್ ಪ್ರಕಾರ ಈದ್ ಮಿಲಾದ್ ಮೆರವಣಿಗೆ ಸೆಪ್ಟೆಂಬರ್ 6ಕ್ಕೆ ಇದೆ. ಇದೇ ದಿನ ಗಣೇಶ ಮೂರ್ತಿ ಮೆರವಣಿಗೆ ಕೂಡ ನಡೆಯಬೇಕಿದೆ. ರಾಮದುರ್ಗದಲ್ಲಿ ಗಣೇಶ ಮೂರ್ತಿಗಳ ಮೆರವಣಿಗೆ ಬಹಳ ಅದ್ದೂರಿಯಾಗಿ ನಡೆಯಲಿದ್ದು ಸಾವಿರಾರು ಜನ ಸೇರುತ್ತಾರೆ. ಈ ವೇಳೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ಉದ್ದೇಶದಿಂದ ಅಂಜುಮನ್ ಇಸ್ಲಾಂ ಕಮಿಟಿ ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ಧರ್ಮಗುರುಗಳು ಈದ್ ಮಿಲಾದ್ ಮೆರವಣಿಗೆಯನ್ನ ಮುಂದೂಡಲು ಒಮ್ಮತದ ನಿರ್ಣಯ ಕೈಗೊಂಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸಿದ ಬಿಜೆಪಿ ಮುಖಂಡ ವಿಜಯ್ ನಾಯಕ್ ಹೇಳಿದರು. ಕಳೆದ ವರ್ಷ ಕೂಡ ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಮೆರವಣಿಗೆ ಎರಡೂ ಒಟ್ಟಿಗೆ ಬಂದಿದ್ದವು. ಆಗಲೂ ಮುಸ್ಲಿಂ ಮುಖಂಡರು ಈದ್ ಮಿಲಾದ್ ಮೆರವಣಿಗೆ ಮುಂದೂಡಿ ಕೋಮು ಸಾಮರಸ್ಯದ ಇಡೀ ದೇಶಕ್ಕೆ ಸಂದೇಶ ಸಾರಿದ್ದರು. ಈ ವರ್ಷವೂ ಕೂಡ ಅದೇ ನಿರ್ಧಾರ ಕೈಗೊಳ್ಳುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಎಂದು ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಸ್ ಗೋಡ್ಖೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಮುಫ್ತಿ ಜಹೂರ್ ಹಾಜಿ ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಶಬೀರ್ ಖಾಜಿ, ಸರ್ವ ಸದಸ್ಯರು ಮತ್ತು ಪಟ್ಟಣದ ಮುಸ್ಲಿಂ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. आने वाला मीलाद 1500वां जश्न मीलादुन नबी है। प्यारे आका सल्लल्लाहु अलैहि वसल्लम को दुनिया में तशरीफ़ लाए हुए 1500 साल कंप्लीट होने जा रहे हैं। जिस मामले में आज दुनिया में एक अजीब सी हलचल मची हुई है, इश्क की मोहब्बत की एक लहर दौड़ चुकी है। गुलामान मुस्तफ़ा, आशिकान मुस्तफ़ा अभी से मीलाद मुस्तफ़ा सल्लल्लाहु अलैहि वसल्लम की तैयारियों में मसरूफ़ हैं। लिहाजा आज अंजुमन के ज़ेर एहतिमाम एक मीटिंग बुलवाई गई है। हज़रत चमन शाली रहमतुल्लाहि ताला अलैह के आस्थाने पर कई एक चीज़ों पर डिस्कशन हुआ, अच्छी गुफ्तगू रही है। इंशाअल्लाहुल अज़ीज़ हर साल की तरह इन साल भी हम इंतहाई ज़ौक़, शौक़, मोहब्बत व अदब व एहतराम के साथ नबी अकरम सल्लल्लाहु अलैहि वसल्लम के मीलाद का जुलूस निकालेंगे। कैलेंडर के एतबार से बहुत मुमकिन कि 5 सितंबर को हुज़ूर अकरम सल्लल्लाहु अलैहि वसल्लम का यौम मीलाद मनाया जाए। उसी दिन उमूमन हर जगह जुलूस भी निकाला जाता है, लेकिन हालात की वजह से अंजुमन ने फ़ैसला लिया है कि इंशाअल्लाहुल अज़ीज़ 8 सितंबर 2025 को जामिया मस्जिद के सामने से हस्बे साबित जुलूस निकाला जाएगा। मैं तमाम नौजवान भाइयों को, बुज़ुर्गों को ये पैगाम देना चाहता हूँ कि सभी लोग बड़ी तादाद में अपने दोस्तों अहबाब को साथ लेकर 8 सितंबर 2025 को सुबह 10 बजे जामिया मस्जिद के सामने सभी लोग हाजिर हो जाएं। और नौजवान भाइयों से मैं पुरखुलूस गुजारिश करता हूँ कि डीजे वग़ैरह वो चीज़ें जो हमारे दूसरे भाइयों के लिए, ख़ुद के लिए तकलीफ़ और परेशानी का सबब बने, आप उससे सख्त परहेज़ कीजिए। रूल्स, रेगुलेशंस और क़ानून का पास व लिहाज रखना यह हमारी बुनियादी ज़िम्मेदारी है। और वो मौका जो नबी मोहतरम सल्लल्लाहु अलैहि वसल्लम की पैदाइश का मौका है, जिसे मीलादुन नबी कहते हैं, इस पैगम्बर आज़म सल्लल्लाहु अलैहि वसल्लम ने हमें कानून का पास व लिहाज रखना सिखाया है, कानून के मुताबिक जीने का सलीक़ा बताया है। लिहाजा उनके मीलाद की खुशी में कानून के ख़िलाफ़ हरगिज़ कोई काम न करें, दूसरों को मोहब्बतें बाँटें और अपनी खुशियों में दूसरों को भी शामिल करें। 8 सितंबर 2025 को अंजुमन का ये फ़ैसला है कि रामदुर्ग की सरज़मी पर जुलूस मोहम्मदी का एहतिमाम होगा। सभी लोग प्यार मोहब्बत के साथ इस जुलूस में शरीक होकर हुजूर पाक सल्लल्लाहु अलैहि वसल्लम की ग़ुलामी का सबूत पेश करें। अस्सलामु अलैकुम, ಎಲ್ಲರಿಗೂ ನಮಸ್ಕಾರ. ಇವತ್ತು ತಾವು ಕೇಳಿದ ಪ್ರಶ್ನೆಯ ಪ್ರಕಾರ ನಮ್ಮ ರಾಮದುರ್ಗದಲ್ಲಿ ಮೊನ್ನೆ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಅಂಗವಾಗಿ ಶಾಂತಿ ಸಭೆಯನ್ನು
ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಆ ಸಭೆ ಶಾಂತಿ ಸಭೆಯನ್ನು ಮಾಡಿತ್ತು. ಆ ಸಭೆಯಲ್ಲಿ ನಮ್ಮ ಅಂಜುಮನ್ ಅಧ್ಯಕ್ಷರು ಎಲ್ಲರಿಗೂ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಂ ಮತ್ತು ತಾಲೂಕು ಆಡಳಿತಕ್ಕೆ ಒಂದು ಮಾತನ್ನು ಕೊಟ್ಟು ಬಂದಿದ್ದು, ನಾವು ಕೂಡ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಪೂರ್ವಭಾವಿ ಸಭೆಯನ್ನು ಮಾಡಿ ಗಣೇಶ ಚೌತಿ ವಿಸರ್ಜನೆಗೆ ನಮ್ಮ ಹಬ್ಬಕ್ಕೆ ಯಾವುದೇ ರೀತಿಯ ಅಡೆತಡೆ ಬರದ ಹಾಗೆ ನಾವು ಎಲ್ಲರನ್ನು ಮನವರಿಕೆ ಮಾಡಿ ನಮ್ಮ 1500ನೇ ಜುಲೂಸ್ ಕಾರ್ಯಕ್ರಮವನ್ನು ಈ ಬಾರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋದು ಇದೆ. ಅದಕ್ಕೋಸ್ಕರ ನಾವೇ ಒಂದು ದಿವಸ ಮುಂದಕ್ಕೆ ಹಾಕಿ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ ಅಂತ ತಿಳ್ಕೊಂಡು ಇವತ್ತು ಶಹರದ 15 ಜಮಾತು ಮತ್ತು ಅಂಜುಮಂದವರು ಸಭೆಯನ್ನು ಮಾಡಿ ಈ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದು ನಮ್ಮ 5ನೇ ತಾರೀಕಿಗೆ ಇದ್ದಂಥ ಜುಲೂಸ್ ಕಾರ್ಯಕ್ರಮವನ್ನು ಮುಂದೂಡಿ ಅದು ಸೋಮವಾರ 8 ಸೆಪ್ಟೆಂಬರ್ 2025ರಂದು ಬೆಳಿಗ್ಗೆ 9:30 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಪ್ರಾರಂಭವಾಗಿ ಊರಿನ ವಿವಿಧ ಕಡೆ ಎಲ್ಲ ಕಡೆ ಸಂಚರಿಸಿ ಮತ್ತೆ ಜಾಮಿಯಾ ಮಸೀದಿಗೆ ಮುಕ್ತಾಯ ಆಗ್ತೈತಿ. ಮತ್ತು 1500ನೇ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಂಕದ್ದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಇಡೀ ತಾಲೂಕಿನ ಜನ ಇದರಲ್ಲಿ ಭಾಗವಹಿಸಿ ಮಾಡೋಣ. ಈಗ ಬರೀ ಶಹರದ 15 ಜಮಾತ್ ಮತ್ತು ಅಂಜುಮಂದವರು ಸೇರಿದ್ದೀವಿ. ಅದನ್ನು ಈ ತೀರ್ಮಾನ ತಗೊಂಡು ನಮ್ಮ ಜನರ ಸಂಖ್ಯೆ ಜಾಸ್ತಿ ಇರುವ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ವಿನಂತಿಸಲಾಗುವುದು ಮತ್ತು ಅವರು ಸ್ವೇಚ್ಛೆಯಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಯಾವ ರೀತಿ ಅನುಸರಿಸಬೇಕಂತ ತಿಳ್ಕೊಂಡು ಈಗ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಅದರ ಪ್ರಕಾರ ಇಲ್ಲಿ ಇವತ್ತು ತೀರ್ಮಾನಿಸಲಾಗಿದೆ.